ಸಿನಿಮಾ ಬಗ್ಗೆ ನಾನು ತುಂಬ ಭರವಸೆ ಇಟ್ಕೊಂಡಿದ್ದೀನಿ. ಹೆಣ್ಣಿನ ತ್ಯಾಗದ ಬಗ್ಗೆ ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನೇ ಟಾಪ್ ಡೈರೆಕ್ಟರ್ ಮಾಡಿಸಿ ಹೇಳ್ಬೇಕಂದ್ರೆ ಕ್ರೀಮ್ ಪ್ರಾಜೆಕ್ಟ್ ದೊಡ್ಡಪ್ಪನೊಂದು ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ. ಶ್ರೀಧರ್ ಸರ್ನ ನಾನು ಮೀಟ್ ಮಾಡಿರೋ ಒಂದು ಸಂದರ್ಭ ಇದೆಯಲ್ಲ, ಅದೇ ನನ್ನ ಜೀವನದಲ್ಲಿ ಮರೆಯದ ಒಂದು ಕ್ಷಣ. ಈ ಥರ ರೋಲ್ ನಾನು ಪ್ಲೇ ಮಾಡಿಲ್ಲ. ಆಕ್ಷನ್ ಮಾಡಕ್ ಸಿಕ್ತು ನನಗೆ ಈ ಫಿಲಮಲ್ಲಿ. ನಾನು 3 ಸೆಗ್ಮೆಂಟಲ್ಲಿ ಬ್ರೇಕ್ ಮಾಡ್ತೀನಿ. ಹೆಸರು ಮಾತ್ರ ಕ್ರೀಮ್ ಅಂದರೆ ತುಂಬ ಸಾಫ್ಟ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತಹ ಕಥೆಯನ್ನು ನಿಮ್ಮ ಮುಂದೆ ತರ್ತಾ ಇದೆ. ಅದುವೇ ಹೆಣ್ಣಿನ ತ್ಯಾಗದ ಬಗ್ಗೆ, ತ್ಯಾಗ ಬಲಿದಾನದ ಬಗ್ಗೆ. ಬೆಂಗಳೂರಿನಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನು ಆಧರಿಸಿ ಕ್ರೀಮ್ ಸಿನಿಮಾ ತಂಡ ನಿಮ್ಮ ಮುಂದೆ ಬರ್ತಾ ಇದೆ. ಹೆಣ್ಣಿನ ಬಲಿದಾನ ತ್ಯಾಗ ಅಂತ ಹೇಳಿದೆ, ಆ ಹೆಣ್ಣು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಲ್ಲ. ನಮ್ಮ ಮುಂದೆ ಇಷ್ಟೂ ವರ್ಷಗಳಲ್ಲಿ ಅವರು ನಿಭಾಯಿಸದಂತಹ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ ನಮ್ಮ ಕಿರಿಕ್ ಪಾರ್ಟಿ ಬೆಡಗಿ, ನಮ್ಮ ಸಂಯುಕ್ತ ಹೆಗ್ಡೆ ಅವರು. ಫಸ್ಟ್ ಡೇ ಕಾಸ್ಟಿಂಗ್ ಹೋದಾಗ ಅವರು ಹಿ ವಾಂಟೆಡ್ ಸಂಬಡಿ ರಿಯಲಿಸ್ಟಿಕ್, ಅಂದರೆ ಆ ಕ್ಯಾರೆಕ್ಟರ್ಗೆ ಫಿಟ್ ಆಗೋರು, ಬಿಲೀವ್ ಆಗಬಾರ್ದು ಅಂತ. ಆ ಕ್ಯಾರೆಕ್ಟರ್ನ ನೋಡಿದ್ರೆ ಬಿಲೀವ್ ಆಗಬಾರ್ದು, ಇವ್ರಿಗೆ ಇದು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಸೊ ಇಟ್ಸ್ ಲೈಕ್ ಓಕೆ ಸರ್, ಏನು ಬೇಕು ನಿಮಗೆ ಮಾರ್ಷಲ್ ಆರ್ಟ್ಸ್ ಮಾಡೋಕ್ಕೆ ಬರುತ್ತಾ? ಹಾಂ ಬರುತ್ತೆ ಸರ್. ಓಕೆ ಲೆಟ್ಸ್ ನಂಗೆ ನೋಡಬೇಕು, ಲೆಟ್ ಶೋ ಮೀ ಲೈಕ್ 5 minutes ಸ್ಪಾರ್ ಮಾಡಿ ತೋರಿಸಿ. ಐ ಸ್ಪಾರ್ಡ್ ಆ್ಯಂಡ್ ಐ ಶೋಡ್ ಹಿಮ್. ಆ್ಯಂಡ್ ಫಾರ್ ಮೈ ನನ್ನ ಅಮ್ಯೂಸ್ಮೆಂಟ್ಗೆ ಅವತ್ತು ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಇಟ್ ದೇರ್ ವಾಸ್ ಓನ್ಲಿ 1 person ದಟ್ ಐ ಹ್ಯಾಡ್ ಟು ಇಂಪ್ರೆಸ್ ಅವರು. ಸೊ ಅವ್ರಿಗೆ ಇಂಪ್ರೆಸ್ ಮಾಡಿದ್ಮೇಲೆ ಎವ್ರಿಬಡಿ ಜಸ್ಟ್ ಫೆಲ್ ಇನ್ ಲೈನ್. ಎಲ್ಲರೂ ಓಕೆ, ಅವ್ರನ್ನೇ ಕಾಸ್ಟ್ ಮಾಡೋಣ ಅಂತ ಎಲ್ಲರೂ ಓಕೆ ಅಂದ್ಬಿಟ್ರು. ರೋಷನಿಗೆ ಥ್ಯಾಂಕ್ ಯು, ಅವರೇ ನನ್ನ ಇಂಟ್ರಡ್ಯೂಸ್ ಮಾಡಿದ ಅವರಿಗೆ. ಫಾರ್ ದ್ಯಾಟ್ ಥ್ಯಾಂಕ್ ಯು ಸೊ ಮಚ್ ರೋಷನ್. ಡೈರೆಕ್ಟರ್ ಬಗ್ಗೆ ಏನೂ ಹೇಳಂಗೆ ಇಲ್ಲ, ಯಾಕಂದರೆ ಟೆಕ್ನಿಕಲಿ ಅವರು ಎಷ್ಟು ಸಾರ್ಟ್ ಆಫ್ ಅಂದರೆ ನಾವು ಕೇಳೋಕ್ಕಿಂತ ಮುಂಚೆನೇ ನಮ್ಮ ಕ್ವೆಶನ್ಸ್ನ ಆನ್ಸರ್ ಮಾಡಿಬಿಡ್ತಿದ್ರು. ಅವ್ರಿಗೆ ಗೊತ್ತಿರ್ತಿತ್ತು ನಾವು ಏನು ಕ್ವೆಶನ್ಸ್ ಕೇಳ್ತೀವಿ, ಏನು ನೆಕ್ಸ್ಟ್ ಏನೇ ಹೇಳ್ತೀವಿ ಎಲ್ಲ ಅವ್ರಿಗೆ ಗೊತ್ತಿರ್ತಿತ್ತು. ಹೀ ಈಸ್ ವೆರಿ ವೆಲ್ ಪ್ರಿಪೇರ್ಡ್. ಅಂದರೆ ನಾನು ಇದುವರೆಗೂ ಎಷ್ಟು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಐ ಹ್ಯಾವ್ ನೆವರ್ ಮೆಟ್ ಸಂಬಡಿ ಇಮಿಡಿಯೇಟ್ಲಿ ಈ ಥರ ಥರ ಹೇಳ್ತಾರೆ. ಅಂದರೆ ಇವ್ರದ್ದು ಮ್ಯೂಸಿಕ್ ಕೇಳಿದ್ಯಾ, ಅವ್ರದ್ದು ಫಿಲಮ್ ನೋಡಿದ್ಯಾ, ಅವ್ರದ್ದು ಇದು ನೋಡಿದ್ಯಾ, ಅವ್ರದ್ದು ಅಂದರೆ ಫುಲ್ ಅವ್ರದ್ದು ಡೀಟೇಲ್. ಆ ಫಿಲಮ್ದು ಒಂದು ಫಿಲಮ್ ನೋಡಿದ್ರೆ ಆ ಫಿಲಮ್ದು ಪ್ರತಿಯೊಂದು ಡೀಟೇಲ್ ಅವ್ರಿಗೆ ಜ್ಞಾಪಕ ಇರುತ್ತೆ. ಸೊ ಗ್ರೇಟ್ ವಿಜುವಲ್ ಮೆಮರಿ, ಗ್ರೇಟ್ ಮೈಂಡ್ ಯು ಹ್ಯಾವ್, ಆ್ಯಂಡ್ ಇಟ್ಸ್ ಬಿನ್ ಕ್ರೇಜಿ ವರ್ಕಿಂಗ್ ವಿತ್ ಯು. ಇಟ್ಸ್ ಬಿನ್ ಅ ಜಾಯ್ ರೈಡ್ ಫಾರ್ ಮೀ. ನನಗೆ ಒಂದು ಆ್ಯಕ್ಟ್ರೆಸ್ ಆಗಿ ತುಂಬ ಸ್ಪೇಸ್ ಕೊಟ್ಟಿದ್ದೀರಾ ಪರ್ಫಾರ್ಮ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಕಾಲು ಮುರ್ಕೊಂಡಾಗ ಎಲ್ಲರೂ ಹೇಳಿದ್ರು, ಕಾಲು ಮುರ್ಕೊಂಡಿದ್ದ ದಿನ ನಾನು ಹೇಳಿದೆ ಶೂಟ್ ಮಾಡೋಣ ಅಂತ. ಬಟ್ ನೆಕ್ಸ್ಟ್ ಡೇ ನನಗೆ ರಿಯಲೈಸ್ ಆಗಿತ್ತು, ಓ ಕಾಲು ಡಮಾರ್. ಯಾಕಂದರೆ ನಡೆಯೋಕ್ಕೆ ಲೈಕ್ ನಡೆಯೋಕ್ಕೆ ಲಿಂಪ್ ಮಾಡೋಕ್ಕೂ ಆಗ್ತಾಯಿಲ್ಲ. ಒಂದು ಕಾಲ್ಗೆ ಮೋಟರ್ಸ್ ಫುಲ್ ಲೈಕ್ ದೇ ವಾಸ್ ನೋ ಮೂವ್ಮೆಂಟ್, ಕಂಪ್ಲೀಟ್ ಮೂವ್ಮೆಂಟ್ ಆಫ್ ಹೋಗಿತ್ತು. ಸರ್ ಎಲ್ಲ ಡಯಾಗ್ನೋಸಿಸ್ ಆದಮೇಲೆ 2 weeks ಆದಮೇಲೆ ಮನೆಗೆ ಬಂದರು. ಏನಾಗಿದೆ ಎಲ್ಲ ರಿಪೋರ್ಟ್ ಎಲ್ಲ ನನ್ನ ಫ್ಯಾಮಿಲಿ ಡಾಕ್ಟರ್ಗೂ ಕಳಿಸಿದ್ದೀನಿ ರಿಪೋರ್ಟು, ಏನಾಗಿದೆ ಎಲ್ಲ ನೋಡಿದ್ರು. ನೋಡಾದ್ಮೇಲೆ ಡಾಕ್ಟರ್ ಸೆಡ್ ಸರ್ಜರಿ ಆದಮೇಲೆ ಒಂದು 6 months ಏನು ಮಾಡೋಕ್ಕಾಗಲ್ಲ ನಿಮಗೆ, ಇನ್ನು ನೀವು ರೀಗೇನ್ ಮಾಡಬೇಕು ಮೂವ್ಮೆಂಟ್ ಅಂತ. ಸರ್ಜರಿ ತುಂಬ ಈಸಿ, ಆ್ಯಕ್ಚುಲಿ ಸರ್ಜರಿ ವಾಸ್ ದ ಈಸಿ ಪಾರ್ಟ್. ಸರ್ಜರಿ ನೆಕ್ಸ್ಟ್ ಡೇಯಿಂದ ಆ್ಯಕ್ಚುಲಿ ಶುರುವಾಗಿದ್ದು ನೋವು. ಈ ಥರ ಇರೋ ಕಾಲನ್ನ ಒಂಚೂರು ಬೆಂಡ್ ಮಾಡೋಕ್ಕಾಗಲ್ಲ, ಒಂಚೂರೂ ಬೆಂಡ್ ಮಾಡೋಕ್ಕಾಗಲ್ಲ. ಆ ಬೆಂಡ್ ಮಾಡೋದು ಡೈಲಿ ಒಂದು ನೋವು ಪಡ್ಕೊಂಡು ನನಗೆ ತಲೆಯಲ್ಲಿ ಫಿಲಮ್ ಮುಗಿಸ್ಬೇಕು. ನನ್ನ ನಂಬ್ಕೊಂಡು ಎಷ್ಟೊಂದು ಜನ ಇದ್ದಾರೆ, ಆ್ಯಂಡ್ ಐ ಶುಡಂಟ್ ಲೆಟ್ ದೆಮ್ ಡೌನ್. ಕಾನ್ಸ್ಟೆಂಟ್ಲಿ ರನ್ನಿಂಗ್ ಇನ್ ಮೈ ಹೆಡ್. ಪ್ರೆಷರ್ ನಾನೇ ನನ್ನ ಪಾಡಿಗೆ ಪ್ರೆಷರ್ ಬಿಲ್ಡಪ್ ಮಾಡ್ಕೊಂಡಿರೋದು ಇದು. ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ಬರೂ ಕಾನ್ಸ್ಟೆಂಟ್ಲಿ ನನಗೆ ಕಾಲ್ ಮಾಡಿ, ಏನಿಲ್ಲಮ್ಮ ನೀನು ರೆಸ್ಟ್ ಮಾಡು, ನೀನು ರಿಕವರ್ ಆಗು, ಯು ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. So I have to give a very, very, very big thank you, sir. The cinematographer of this film, excellent work. Excellent ಅಂದರೆ ಎಕ್ಸಲೆಂಟ್ ವರ್ಕ್. ಅವ್ರ ಕೆಲಸ ನೋಡೋಕ್ಕೆ ನನಗಿಂತ ಜಾಸ್ತಿ ಅವ್ರ ಕೆಲಸ ನೋಡೋಕ್ಕೆ ನೀವೆಲ್ಲರೂ ಫಿಲಮ್ ನೋಡಲೇಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಕಥೆ ಚೆನ್ನಾಗಿರಬೇಕು. ಕಥೆಗೆ ಜೀವವನ್ನು ನೀಡಿರೋರು, ಶಕ್ತಿಯನ್ನು ನೀಡಿರೋರು ನಿಮ್ಮೆಲ್ಲರ ಹೆಮ್ಮೆಯ ಹಿರಿಯರು ಅಗ್ನಿ ಶ್ರೀಧರ್ ಸರ್. ಈ ಸಿನಿಮಾ ಬಗ್ಗೆ ನಾನು ತುಂಬ ಭರವಸೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ಊರುಗಳಲ್ಲಿ, ನಗರಗಳಲ್ಲಿ, ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಭಾಷೆಗಳಲ್ಲಿ ಅಂಡರ್ ಬೆಲ್ಲಿ ಅಂತ ಇರುತ್ತೆ. ಅಂದರೆ ಕಾಣದ ಗರ್ಭ, ಆಳದ ಗರ್ಭ, ಆಳದ ಒಡಲು, ಅಲ್ಲಿ ಏನೇನು ನಡೆಯುತ್ತೆ ಬೆಂಗಳೂರಿನಲ್ಲಿ ನನಗೆ ಗೊತ್ತಿರೋ ಒಂದು
ಸಂಗತಿಯನ್ನು ಇಟ್ಕೊಂಡು ಒಂದು 10 ವರ್ಷಗಳಿಂದ ಯೋಚನೆ ಮಾಡಿದ್ದು. ಹಲವಾರು ಕಾರಣಗಳಿಗಾಗಿ ಅದನ್ನು ನಾನು ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಸ್ನೇಹಿತರು ದೇವೇಂದ್ರ ಸಿನಿಮಾ ಒಂದು ಮಾಡಲೇಬೇಕು, ನನಗೋಸ್ಕರ ಮಾಡಲೇಬೇಕು ಅಣ್ಣ ಅಂತ ಬಂದಾಗ ನಾನು ಈ ಕತೆ ಹೇಳಿದೆ. ಇದನ್ನು ಮಾಡೋದಕ್ಕೆ ಭಾಳ ಧೈರ್ಯ ಬೇಕಾಗಿತ್ತು, ತುಂಬ ಧೈರ್ಯ ಬೇಕಾಗಿತ್ತು. ಸಿನಿಮಾ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಧೈರ್ಯದಿಂದ ಅವ್ರು ಬಂದಿದ್ದಾರೆ. ನನ್ನ ಧೈರ್ಯದ ಬಗ್ಗೆ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ದಾಟಿ ಬಂದಿದ್ದೀನಿ. ಆದರೆ ಅವ್ರು ಮಾಡೋದು. ಆಮೇಲೆ ಈ ಸಿನಿಮಾ ಬಗ್ಗೆ ನಾನು ನಿಮ್ಮೆಲ್ಲ ಕೇಳ್ಕೊಳ್ಳೋದು, ಅದರಲ್ಲೂ ಪತ್ರಕರ್ತರುಗಳನ್ನ ಕೇಳ್ಕೊಳ್ಳೋದು ಅಂದರೆ, ಇದರಲ್ಲಿ ತನ್ನ ಇಡೀ ಜೀವ ಕೊಟ್ಬಿಟ್ಟಿದ್ದಾಳೆ ಸಂಯುಕ್ತ. ಆ ಸಂಯುಕ್ತನ ನಾನು ನಿತ್ಯ ಮಲ್ಕೊಳ್ಳುವಾಗ ಹೇಳೋದು, ಆ ಹುಡುಗಿ ಯಶಸ್ವಿ ಆಗಬೇಕು. ಯಾಕೆಂದರೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ, ಅನ್ಇಮ್ಯಾಜಿನಬಲ್. ನಾನು ನಮ್ಮ ಫಿಲ್ಮ್ನಲ್ಲಿ ಮಾಡಿದಾಳೆ ಅನ್ನೋ ಕಾರಣ ಕೇಳ್ತಿಲ್ಲ, ಹೇಳಕ್ಕೆ ಕೊಚ್ಚೆನಲ್ಲಿ ಮಲಗಿದ್ದಾಳೆ. ಬೇಡ ಮಗಳೇ, ಅವಳನ್ನ ಮಗಳೇ ಅಂತನೂ ಅನ್ನಲ್ಲ, ನನ್ನ ಮೊಮ್ಮಗಳ ಥರ ಮಾತನಾಡೋದು ಅವಳನ್ನ. ಸೊ ಕೊಚ್ಚೆನಲ್ಲಿ ಬೇಡ ಅಂದ್ರೂ ಇಲ್ಲ ಅಪ್ಪಲೋ, ನನ್ನ ಮೊಮ್ಮಕ್ಕಳ ಥರ ಅಪ್ಪಲೋ ಅಂತಲೇ ಕರೆಯೋದು. ನಾನು ಮಲಗ್ತೀನಲ್ಲಿ ಅಂತ ಗಂಟೆಗಟ್ಟಲೆ ಚೇಳಿನಲ್ಲಿ ಮಲಗಿದ್ದಾಳೆ. ಕಾಲನ್ನ ಒಂದ್ಸರಿ ಮುರ್ಕೊಂಡಿದ್ದಾಳೆ. ಆ ಹೆಣ್ಮಗಳು ಇದ್ರ ಮೂಲಕ ತುಂಬ ದೊಡ್ಡ ಲೆವೆಲ್ಗೆ ಹೋಗ್ತಾ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣುತ್ತಲ್ಲ, ಅದು ಸಿನಿಮಾದಲ್ಲಿ ದೊಡ್ಡ ತೆರೆ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಮ್ಮ ಅಭಿಷೇಕ್ ಅವರು ಅದ್ಭುತವಾಗಿ ನಿರ್ದೇಶನವನ್ನು ಮಾಡಿದ್ದಾರೆ. ಹೆಡ್ ಬುಷಲ್ಲಿ ಡೈರೆಕ್ಟರ್ ಆಗಿ ನೋಡಿದ್ದೀರಾ, ಇಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಡೈರೆಕ್ಷನನ್ನು ಮಾಡಿದ್ದಾರೆ. ಸೊ 28 ಡೇಸಲ್ಲಿ ಫಿನಿಷ್ ಮಾಡಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಮೇನ್ ಸಪೋರ್ಟ್ ಸಿಸ್ಟಮ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ವೈಸ್, ಅಗ್ನಿ ಸರ್ ಯಾವತ್ತೂ ಏನು ಹೇಳಿದಂದರೆ, ಪ್ರೀ ಪ್ರೊಡಕ್ಷನಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ವಾಟ್ ಯು ಆರ್ ಟ್ರೈಂಗ್ ಟು ಟೆಲ್, ನರೇಟಿವ್. ಆ ಕಂಟ್ರೋಲಿಂದನೇ ಆ್ಯಂಡ್ ಅಲಾಂಗ್ ವಿತ್ ದ ಟೆಕ್ನಿಕಲ್ ಟೀಮ್ ಸಪೋರ್ಟ್, ಶಿವು ಸರ್, ಸುನೋಜ್ ವೆಲಾಯುಧನ್, ಪ್ರೊಡಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ 28 ಡೇಸ್. ನಿರ್ಮಾಪಕರು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ತೆಲುಗಿನ ಖ್ಯಾತ ನಿರ್ಮಾಪಕರು, ಕನ್ನಡದಲ್ಲೂ ಕೂಡ ಅಷ್ಟೇ ಅದ್ಭುತ ಸಿನಿಮಾಗಳನ್ನು ನೀಡಿರುವಂತಹ ಡಿ ಕೆ ದೇವೇಂದ್ರ ಅವರು. ಶ್ರೀಧರ್ ಸರ್ ಹತ್ರ ಕತೆ ಕೇಳಿದ್ವಿ, ಅಂಡರ್ವರ್ಲ್ಡ್ ಮಾಡೋಣವಾ ಅಂದರು. ನಾವು ಕೇಳ್ಕೊಟ್ಟಾಗಿದ್ದೆ ಆ್ಯಕ್ಚುಲಿ, ಅಣ್ಣ ಅಂಡರ್ವರ್ಲ್ಡ್ ಏನಾದರೂ ಮಾಡೋಣ ನೋಡಿದ್ರು. ಆಯಿತು ಮಾಡೋಣ, ತೊಂದರೆ ಇಲ್ಲ, ಯಾವ ಥರ ಬೇಕು ಕತೆ ನಿಮಗೆ ಅಂದರು. ತಿರುಗಿ ಹೇಳಿದ್ರು, ಯೋಚನೆ ಮಾಡು, ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಆ ಕತೆ ನೀನು ಮಾಡ್ತೀಯಾ ಅಂದರು. ಅಣ್ಣ ನಾನು ಮಾಡ್ತೀನಿ, ಧೈರ್ಯ ಬೇಕು ಅಂದರು. ನನ್ನ ನಗು ಬಂದುಬಿಡ್ತು. ಯಾಕಂದರೆ ಅಣ್ಣ ಇದ್ದಾಗ ನನಗೇನಕ್ಕೆ ಧೈರ್ಯ, ನಾನು ಯಾರು, ನಾನು ತುಂಬ ಸಣ್ಣ ಒಂದು ಹುಳು ಅವ್ರ ಎದುರುಗಡೆ. ಅವ್ರು ನನ್ನ ಧೈರ್ಯ ಇದೆಯಾ ಅಂತ ಕೇಳಿದ್ರೆ, ಅಣ್ಣ ನೀವಿದ್ದಾಗ ನನಗೇನಕ್ಕೆ ಕೇಳ ಧೈರ್ಯ ಬೇಕು, ನೀವೇ ಧೈರ್ಯ, ನೀವೇ ನನಗೆಲ್ಲನೂ ಅಂಥದ್ರಲ್ಲಿ ನಾನೇನಣ್ಣ, ನೀವು ಏನು ಡಿಸಿಷನ್ ತೊಗೊಂಡ್ರು ಅಷ್ಟೇ ಅಣ್ಣ. ಇವತ್ತಿಗೂ ಸಹ ಅಣ್ಣ ಏನು ಹೇಳಿದಾರೋ ಅದನ್ನೇ ನಾನು ಮಾಡಿರೋದು, ಅದನ್ನೇ ನಡ್ಸ್ಕೊಂಡು ಹೋಗಿರೋದು. ನನಗೆ ಕ್ರೀಮ್ ಪ್ರಾಜೆಕ್ಟ್ ದೊಡ್ಡಪ್ಪನೊಂದು ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ. ತುಂಬ ಒಳ್ಳೊಳ್ಳೆ ಇದರ ಒಳಗಡೆ ಏನೋ ತುಂಬ ಡೀಪ್ ಇದಿದೆ. ಅದನ್ನು ದೊಡ್ಡಪ್ಪನೇ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಏನಿದೆ ಇದ್ರ ಹಿಂಗಡೆ ಅಂತ. ಸೊ ಇಷ್ಟು ದಿವಸ ರೌಡಿಸಮ್ ಪಿಕ್ಚರು ಆಗಿಲ್ಲಿ ಅಂಡರ್ವರ್ಲ್ಡ್ ಬೇಸ್ ಮಾಡ್ತಾಯಿದ್ರು. ಸೊ ಈ ಸತಿ ಮಾತ್ರ ಈ ಪ್ರಾಜೆಕ್ಟು ಅಭಿ ಕಡೆಯನ್ನು, ಯಾಕೆಂದರೆ ಅವ್ರಿಗೆ ಗೊತ್ತು ಡಿಸಿಪ್ಲಿನ್ ಹೆಂಗಿದೆ, ಅವ್ನು ಯಾವ ಥರ ವರ್ಕ್ ಮಾಡ್ತಾನಂತ, ಅದಕ್ಕೆ ಅವ್ನು ಕೊಟ್ಟಿದ್ದಾರೆ. ಸೊ ಅಭಿ ತುಂಬ ಚೆನ್ನಾಗಿ ಮಾಡಿದ್ಯಾ. ಒಂದು ದಿವಸನೂ ರಜಾ ಕೊಟ್ಟದೆ ಯಾರಿಗೂ ಬರಲೇಬೇಕು ಅಂತ ಸೆಟ್ಟಿಗೆ ನಿನ್ನೆ ಇದ್ದಿದ್ದು ಇವತ್ತೇ ಮಾಡಿಸ್ಬಿಡ್ತಿದ್ದ ಅವನು. ಸೊ ನನ್ನ ಪಾತ್ರ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ಸರು, ಹಿಂಗೆ ಪಾಸ್ ಆಗ್ತದೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು, ನೀನೊಂಥರ ಕಾಣ್ತೀಯಾ ಸ್ವಾಮೀಜಿ ಪಾತ್ರಗೆ, ಸಖತ್ತಾಗಿದೆಯಾ ನೀನು, ಬಾ ನೀನು ಇದರಲ್ಲಿರು ಅಂತ ಅವರೇ ನನಗೆ ಪಾತ್ರ ಕೊಟ್ಟಿದ್ದು. ಕಣ್ಬಿಡು ಅಂದರು, ಕಣ್ಬಿಟ್ಟೆ, ಸಖತ್ತಾಗಿದೆ ನೀನು, ಬಂದ್ಬಿಡು ನೀನು ಅಂತ ಹೇಳಿ ನನಗೆ ಪಾತ್ರ ಕೊಟ್ಟಿದ್ದೆ ಸರ್. ಸೊ ತುಂಬ ಥ್ಯಾಂಕ್ಸು. ಸೊ ಅದು ಹಾಕೊಂಡ್ಬಿಟ್ಟು ನಾನೇ ಎದುರ್ಕೊಂಡ್ಬಿಟ್ಟಿದ್ದೆ, ಏನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ. ನನ್ನ ಮಗಳು ನೋಡೋಕ್ಕೆ ಬಂದಿರಲಿಲ್ಲ, ಯಾಕೆಂದರೆ ಅವಳು ಯಾರಿದು ಹೊಸ ಒಂದ್ಸತಿ ಹಾಕೊಂಡು ಹೋಗಿದಾಗ ತುಂಬ ಎದುರ್ಕೊಂಡಿದ್ಲು.
ಫಿಲಮ್ ಟೈಮಲ್ಲೂ ಅಷ್ಟೇ ನಾನು ಕಾಲು ಮುರ್ಕೊಂಡಾಗ ಎಲ್ಲರೂ ಹೇಳಿದ್ರು ಕಾಲು ಮುರ್ಕೊಂಡಿದ್ದ ದಿನ ನಾನು ಹೇಳಿದೆ ಶೂಟ್ ಮಾಡೋಣ ಅಂತ. ಬಟ್ ನೆಕ್ಸ್ಟ್ ಡೇ ನನಗೆ ರಿಯಲೈಸ್ ಆಗಿತ್ತು, ಓ ಕಾಲ್ ಯಾಕಂದರೆ ನಡೆಯೋಕ್ಕೆ ಲೈಕ್ ನಡೆಯೋಕ್ಕೆ ಲಿಂಪ್ ಮಾಡೋಕ್ಕೂ ಆಗ್ತಾ ಇಲ್ಲ. ನನ್ನ ಫ್ಯಾಮಿಲಿ ಡಾಕ್ಟರ್ಗೂ ಕಳಿಸಿದ್ದೀವಿ ರಿಪೋರ್ಟು ಏನಾಗಿದೆ ಎಲ್ಲ ನೋಡಿದ್ರು. ನೋಡಾದ್ಮೇಲೆ ಡಾಕ್ಟರ್ ಸೆಡ್ ಸರ್ಜರಿ ಆದಮೇಲೆ ಒಂದು 6 months ಏನು ಮಾಡೋಕ್ಕಾಗಲ್ಲ, ನಿಮಗೆ ದುಡ್ಡು ಹಾಕಿರೋದು ನೀವು, ವೆಯ್ಟ್ ಮಾಡ್ತಾ ಇರೋದು ನೀವು ರಿಯಲ್ ಆಗಿ ಇನ್ ರಿಯಲ್ ಟೈಮ್. ಸೊ ತುಂಬ ತುಂಬ ಥ್ಯಾಂಕ್ಸ್. ನನ್ನ ಹೆಲ್ತ್ನ ರೆಸ್ಪೆಕ್ಟ್ ಮಾಡಿ ನನ್ನ ವೆನ್ ಐ ರಿಕವರ್ಡ್ ಐ ಕೇಮ್ ಬ್ಯಾಕ್, ಯು ಆಲ್ ಪೇಷಂಟ್ಲಿ ವೇಟೆಡ್ ಫಾರ್ ಮೀ. ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಐ ಥಿಂಕ್ ನನ್ನ ಪ್ರಕಾರ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ಕೊತೀನಿ. ಯಾಕಂದರೆ ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಐ ಹ್ಯಾವ್ ನಾಟ್ ಸೆಡ್ ಒಂದು ಸತಿನೂ ನಾನು ಹೇಳಿಲ್ಲ ಇಲ್ಲ ನನಗೆ ಇದು ಮಾಡೋಕ್ಕಾಗಲ್ಲ ಅಥವಾ ನಾನು ಮಾಡಲ್ಲ. ನನ್ನ ಕಾಲು ಮುರ್ಕೊಂಡು ವಾಪಸ್ ಬಂದಾದ್ಮೇಲೆ ರಿಕವರಿ ಆಗಿ ವಾಪಸ್ ಬಂದಾದ್ಮೇಲೇನು ಐ ಹ್ಯಾವ್ ಡನ್ ವಾಟ್ ಎವರ್ ದೇ ವಾಸ್ ಮಿ ಟು ಡೂ. ನಾನು 5 years ಆದಮೇಲೆ ಕನ್ನಡದಲ್ಲಿ ಇನ್ನೊಂದು ಫಿಲಮ್ ಮಾಡ್ತಾ ಇರೋದು. ಐ ಕಾಂಟ್ ವೇಟ್ ಟು ಬಿ ಬ್ಯಾಕ್. ಐಮ್ ವೆರಿ ಹ್ಯಾಪಿ ದಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್ ಫಿಲ್ಮ್. ಈ ಥರ ಯಾವ ಲ್ಯಾಂಗ್ವೇಜಲ್ಲೂ ಯಾವ ಜಾನರಲ್ಲೂ ಎಲ್ಲೂ ಈ ಥರ ಒಂದು ಕ್ಯಾರೆಕ್ಟರ್ನ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಕಥೆ ಚೆನ್ನಾಗಿರಬೇಕು. ಕಥೆಗೆ ಜೀವವನ್ನು ನೀಡಿರೋರು, ಶಕ್ತಿಯನ್ನು ನೀಡಿರೋರು ನಿಮ್ಮೆಲ್ಲರ ಹೆಮ್ಮೆಯ ಹಿರಿಯರು ಅಗ್ನಿ ಶ್ರೀಧರ್ ಸರ್. ಈ ಸಿನಿಮಾ ಬಗ್ಗೆ ನಾನು ತುಂಬ ಭರವಸೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ಊರುಗಳಲ್ಲಿ, ನಗರಗಳಲ್ಲಿ, ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಭಾಷೆಗಳಲ್ಲಿ ಅಂಡರ್ ಬೆಲ್ಲಿ ಅಂತ ಇರುತ್ತೆ. ಅಂದರೆ ಕಾಣದ ಗರ್ಭ, ಆಳದ ಗರ್ಭ, ಆಳದ ಒಡಲು, ಅಲ್ಲಿ ಏನೇನು ನಡೆಯುತ್ತೆ. ಬೆಂಗಳೂರಿನಲ್ಲಿ ನನಗೆ ಗೊತ್ತಿರೋ ಒಂದು ಸಂಗತಿಯನ್ನು ಇಟ್ಕೊಂಡು ಒಂದು 10 ವರ್ಷಗಳಿಂದ ಯೋಚನೆ ಮಾಡಿದ್ದು. ಹಲವಾರು ಕಾರಣಗಳಿಗಾಗಿ ಅದನ್ನು ನಾನು ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಸ್ನೇಹಿತರು ದೇವೇಂದ್ರ ಸಿನಿಮಾ ಒಂದು ಮಾಡಲೇಬೇಕು, ನನಗೋಸ್ಕರ ಮಾಡಲೇಬೇಕು ಅಣ್ಣ ಅಂತ ಬಂದಾಗ ನಾನು ಈ ಕತೆ ಹೇಳಿದೆ. ಇದನ್ನು ಮಾಡೋದಕ್ಕೆ ಭಾಳ ಧೈರ್ಯ ಬೇಕಾಗಿತ್ತು, ತುಂಬ ಧೈರ್ಯ ಬೇಕಾಗಿತ್ತು. ಸಿನಿಮಾ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಧೈರ್ಯದಿಂದ ಅವ್ರು ಬಂದಿದ್ದಾರೆ. ಇದರಲ್ಲಿ ತನ್ನ ಇಡೀ ಜೀವ ಕೊಟ್ಬಿಟ್ಟಿದ್ದಾಳೆ ಸಂಯುಕ್ತ. ಆ ಸಂಯುಕ್ತನ ನಾನು ನಿತ್ಯ ಮಲ್ಕೊಳ್ಳುವಾಗ ಹೇಳೋದು, ಆ ಹುಡುಗಿ ಯಶಸ್ವಿ ಆಗಬೇಕು. ಆ ಹೆಣ್ಮಗಳು ಇದ್ರ ಮೂಲಕ ತುಂಬ ದೊಡ್ಡ ಲೆವೆಲ್ಗೆ ಹೋಗ್ತಾ, ಅಲ್ಲಿ ನೋಡ್ತಾ ಇದ್ದೀರಪ್ಪ, ಅಲ್ಲಿ ಕಾಣುತ್ತಲ್ಲ, ಅದು ಸಿನಿಮಾದಲ್ಲಿ ದೊಡ್ಡ ತೆರೆ ಮೇಲೆ ಇನ್ನೂ ಚೆನ್ನಾಗಿ ಕಾಣ. ನಮ್ಮ ಶಿವು ಆಲ್ ಡೈರೆಕ್ಟರ್ ಅವ್ರು ಹೇಳಿ, ಶಿವು ಹೇಳ್ತಾ ಇದ್ದೀನಿ ಯು ಆರ್ ದ ಹೀರೋ ಅಂತ. ಅಭಿಷೇಕ್ ನಿರ್ದೇಶಕನ ಬಗ್ಗೆ ನಾನು ಏನೂ ಹೆಚ್ಚು ಹೇಳೋದಿಲ್ಲ. ಅವನು ನಿತ್ಯ ನಿದ್ದೆ ಮಾಡ್ತಾ ಇದ್ದದ್ದು 2 ಗಂಟೆ ಕಾಲ. ಒಂದು ಮ್ಯೂಸಿಕ್ ತುಣುಕಾಗಲಿ ಅಥವಾ ಎಡಿಟಿಂಗ್ ಆಗಲಿ, ಹಿ ಈಸ್ ಎ ಪರ್ಫೆಕ್ಷನಿಸ್ಟ್ ಟು ದ ಕೋರ್. ಹಾಗೇನೆ ಈ ಸಿನಿಮಾದಲ್ಲಿ ನಮ್ಮ ಇನ್ನೊಬ್ಬ ಮಗ ಮಾಡಿದ್ದಾನೆ ರೋಷನ್ ಅಂತ. ನಾನು ಅವನ ಬಗ್ಗೆ ಹೇಳಲ್ಲ, ನೋಡಿ ಇಲ್ಲೇ ಕಾಣಿಸುತ್ತೆ ನಿಮ್ಗೆ ಆಗಲೇ, ಬರೀ ಆ ಲುಕ್ಕಲ್ಲೇ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಅಭಿಷೇಕ್ ಅವರು ಅದ್ಭುತವಾಗಿ ನಿರ್ದೇಶನವನ್ನ ಮಾಡಿದ್ದಾರೆ. ಹೆಡ್ ಬುಷ್ ಅಲ್ಲಿ ಕೋ ಡೈರೆಕ್ಟರ್ ಆಗಿ ನೋಡಿದ್ದೀರಾ, ಇಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಡೈರೆಕ್ಷನ್ ಅನ್ನ ಮಾಡಿದ್ದಾರೆ. ನಾನು ಟೀಸರ್ ಬಗ್ಗೆ ಐ ಕಾಲ್ ಇಟ್ ವಿಜುವಲ್ ಟ್ರೈಲರ್, ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ. ಯಾಕೆ ಒನ್ಸ್ ನಾನು ತೋರಿಸಿದ ಮೇಲೆ ಇಟ್ ಡಸಂಟ್ ಬಿಲಾಂಗ್ ಟು ಮೀ ಎನಿಮೋರ್. ಆ 28 ಡೇಸಲ್ಲಿ ಶೂಟ್ ಫಿನಿಶ್ ಮಾಡೋಕ್ಕೆ ನಂದು ಓನ್ಲಿ 5% ವರ್ಕ್. ಶಿವು ಸರ್ ಹಾಕಿದ ಸೆಟ್ಟು ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡಿದ್ರು. ನಿರ್ಮಾಪಕರು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ತೆಲುಗಿನ ಖ್ಯಾತ ನಿರ್ಮಾಪಕರು, ಕನ್ನಡದಲ್ಲೂ ಕೂಡ ಅಷ್ಟೇ ಅದ್ಭುತ ಸಿನಿಮಾಗಳನ್ನ ನೀಡಿರುವಂತಹ ಡಿ ಕೆ ದೇವೇಂದ್ರ ಅವರು. ಶ್ರೀಧರ್ ಸರ್ನ ನಾನು ಮೀಟ್ ಮಾಡಿರೋ ಒಂದು ಸಂದರ್ಭ ಇದೆಯಲ್ಲ, ಅದೇ ನನ್ನ ಜೀವನದಲ್ಲಿ ಮರೆಯೋದ ಒಂದು ಕ್ಷಣ ಅಂತ. ಆ ವಿಷುವಲ್ ತೋರಿಸಿದ್ರು, ಅವತ್ತೇ ನಾನು ಹೇಳ್ಬಿಟ್ಟೆ ಸರ್ ನನಗೆ ಇನ್ನೇನು ತೋರ್ಸೋಕೆ, ಒಂದು ಸಣ್ಣ ವಿಷುವಲ್ ತೋರಿಸಿದ್ರು. ನಮ್ಮ ಡೈರೆಕ್ಟ್ರು ಏನು ಮಾತಾಡಲಿಲ್ಲ, ಅಂಕಲ್ ಇದು ಮಾಡೋಣ ಅಷ್ಟೇ. ಹೌದು, ತುಂಬ ದೊಡ್ಡ ಆಕ್ಟ್ರು ಅಭಿ ಬಗ್ಗೆನೇ ತುಂಬ ಮಾತಾಡ್ತಿದ್ರು. ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾನೆ, ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾನೆ ಅಂತ. ಅಭಿಗೂ ಮಾತಾಡಿದೆ, ಅಭಿ ಈ ಥರ ಯಾವ್ದು ಹೊಸ ಪ್ರೊಡ್ಯೂಸರ್ ನೋಡೋಣ. ಆ ಟೈಮಲ್ಲಿ ನಾನು ಪ್ರಭು ಹತ್ರ ಮಾತಾಡಿ, ಇಲ್ಲ ಬದ ನಾವು ಸ್ಟಾರ್ಟ್ ಮಾಡೋಣ. ಆದರೆ ದೊಡ್ಡಪ್ಪಂಗೆ ತುಂಬ ಸ್ಟ್ರಿಕ್ಟು, ಎಲ್ಲ ವಿಷಯದಲ್ಲೂ ಸಣ್ಣ ಸಣ್ಣ ವಿಷಯನೂ ಪಾಯಿಂಟ್ ಮಾಡ್ತಾರೆ. ಸೊ ನಾವು ಏನಾದರೂ ನಾಳೆ ದಿವಸ ಮಾತಾಡೋಕ್ಕೆ, ಇವತ್ತು ಕ್ರೀಮ್ ನಿಂತ್ಕೊಳ್ಳೋಕ್ಕೆ, ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು ತುಂಬ ಚೆನ್ನಾಗಿ ತೊಗೊಂಡೋಗ್ಬೇಕು ದೊಡ್ಡಪ್ಪನ ಹತ್ರ ಅಂತ ಹೇಳಿದಾಗ ದೊಡ್ಡಪ್ಪ ಒಪ್ಕೊಂಡ್ರು ನನ್ನ ಇದಕ್ಕೆ. ಆಯಿತು ಸ್ಟಾರ್ಟ್ ಮಾಡೋಣ. ಆದರೆ ಹೇಳ್ಬೇಕಂದ್ರೆ ಈ ಕ್ರೀಮ್ ಪ್ರಾಜೆಕ್ಟು ದೊಡ್ಡಪ್ಪನೊಂದು ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ. ತುಂಬ ಒಳ್ಳೊಳ್ಳೆ ಇದರ ಒಳಗಡೆ ಏನೋ ತುಂಬ ಡೀಪ್ ಇದಿದೆ. ಅದನ್ನು ದೊಡ್ಡಪ್ಪನೇ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಏನಿದೆ ಇದ್ರ ಹಿಂಗಡೆ ಅಂತ. ಸೊ ಈ ದಿವಸ ರೌಡಿಸಮ್ ಪಿಕ್ಚರ್ ಆಗಿಲ್ಲಿ ಅಂಡರ್ವರ್ಲ್ಡ್ ಬೇಸ್ ಮಾಡ್ತಾಯಿದ್ರು. ಸೊ ಈ ಸತಿ ಮಾತ್ರ ಈ ಪ್ರಾಜೆಕ್ಟು ಅಭಿ ಕಡೆಯನ್ನ, ಯಾಕಂದ್ರೆ ಅವ್ರಿಗೆ ಗೊತ್ತು ಡಿಸಿಪ್ಲಿನ್ ಹೆಂಗಿದೆ, ಅವ್ನು ಯಾವ ಥರ ವರ್ಕ್ ಮಾಡ್ತಾನಂತ, ಅದಕ್ಕೆ ಅವ್ನು ಕೊಟ್ಟಿದ್ದಾರೆ. ಸೊ ನನ್ನ ಪಾತ್ರ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ಸರು, ಹಿಂಗೆ ಪಾಸ್ ಆಗ್ತದೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು, ನೀನೊಂಥರ ಕಾಣ್ತೀಯಾ ಸ್ವಾಮೀಜಿ ಪಾತ್ರಗೆ, ಸಖತ್ತಾಗಿದ್ಯಾ ನೀನು, ಬಾ ನೀನು ಇದರಲ್ಲಿರು ಅಂತ ಅವರೇ ನನಗೆ ಪಾತ್ರ ಕೊಟ್ಟಿದ್ದು. ಕಣ್ಬಿಡು ಅಂದರು, ಕಣ್ಬಿಟ್ಟೆ, ಸಖತ್ತಾಗಿದೆ ನೀನು, ಬಂದ್ಬಿಡು ನೀನು ಅಂತ ಹೇಳಿ ನನಗೆ ಪಾತ್ರ ಕೊಟ್ಟಿದ್ದೆ ಸರ್.
ಸೊ ತುಂಬ ಥ್ಯಾಂಕ್ಸು. ಸೊ ಅದು ಹಾಕೊಂಡ್ಬಿಟ್ಟು ನಾನೇ ಎದುರ್ಕೊಂಡ್ಬಿಟ್ಟಿದ್ದೆ, ಏನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ. ನನ್ನ ಮಗಳು ನೋಡೋಕ್ಕೆ ಬಂದಿರಲಿಲ್ಲ, ಯಾಕೆಂದರೆ ಅವಳು ಯಾರಿದು ಹೊಸ ಒಂದ್ಸತಿ ಹಾಕೊಂಡು ಹೋದಾಗ ತುಂಬ ಎದುರ್ಕೊಂಡಿದ್ಲು. ಸೊ ತುಂಬ ಥ್ಯಾಂಕ್ಸು. ನನಗಿನ ಮುಂಚೆ ಫ್ಯೂ ಬಿಗ್ ನೇಮ್ಸ್ ಇಂಡಸ್ಟ್ರಿಯಲ್ಲಿ ಅವ್ರು ಈ ಸಿನಿಮಾ ಹೋಗಿದ್ದು. ಬಟ್ ನಾನು ಒಂದು ಸ್ಯಾಂಪಲ್ ಕಳ್ಸಿದ್ಮೇಲೆ ಇಲ್ಲ ರೋಹಿತ್ ನೀವೇ ಈ ಸಿನಿಮಾ ಮಾಡಬೇಕು, ಯಾಕಂದರೆ ಯು ಹ್ಯಾವ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ದ ಸ್ಟೋರಿ. ವಿಜುವಲ್ಸ್ ಏನು ತೋರಿಸಿದ್ರು ನನಗೆ ಎಡಿಟಿಂಗ್ ಟೇಬಲಲ್ಲಿ ಅದು ನೋಡಿದಾಗಲೇ ನಾನು ಫುಲ್ ಇಂಪ್ರೆಸ್ ಆದೆ. ಆ್ಯಂಡ್ ಮೈನ್ ಅಗ್ನಿ ಸರು ಟಾಪ್ ಡೈರೆಕ್ಟರ್ಸ್ ಎಲ್ಲ ಕೇಳ್ಕೊತಾರೆ ಅವ್ರನ್ನ ನಿಮ್ಮ ಜೊತೆ ಮಾಡಬೇಕು ಅಂತ. ಅವ್ರು ಒಪ್ಪಲ್ಲ, ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನೇ ಟಾಪ್ ಡೈರೆಕ್ಟರ್ ಮಾಡಿಸ್ತಾರೆ. ಅವ್ರಿಗೇನು ಯೂಸ್ ಇಲ್ಲ ಅದರಿಂದ. ಯಾರೇ ಆಗಲಿ ಅಂದರೆ ಅವ್ರು ಮಾಡಿರೋ ನೇಮ್ ಅಂಡ್ ಫೇಮ್ಗೆ RGV ಇನ್ನೂ ಟಾಪ್ ನಾಟ್ ಯಾರು ಬೇಕೋ ಯಾರ ಜೊತೆ ಬೇಕು ಮಾಡ್ಬೋದು. ದೇ ಆರ್ ಓನ್ಲಿ ಈಗರ್ಲಿ ವೈಟಿಂಗ್ ಟು ವರ್ಕ್ ವಿತ್ ಹಿಮ್. ಬಟ್ ಕ್ರಿಟೀಸ್ ಎಲ್ಲ ನೀವು ಗಮನಿಸಿದ್ರೆ ಎಷ್ಟೋ ವರ್ಷದಿಂದ ತುಂಬ ಜನ ಲಾಂಚ್ ಮಾಡಿಸಿದ್ರು ಡೈರೆಕ್ಟರ್ಸ್, ಅವ್ರಿಗೇನು ಯೂಸ್ ಇಲ್ಲ. ಸೂಪರ್. ಸಿದ್ದರಾಮೇಗೌಡ ಅನ್ನೋ ರೋಲು, ಆ ಮೂಲಕ ಅಭಿ ಬ್ರದರ್ ತುಂಬ ಕ್ಲೋಸ್ ಆದರು. ನಾನು ಫಸ್ಟ್ ಸಿನಿಮಾ ಮಾಡಿದಾಗ ನೀವು ಇರ್ತೀರಾ ಅಂದರು. ನಾನು ಏನೂ ಕೇಳಿದ್ರೆ ಅವ್ರು ಹೇಳಿದ್ದು ಮಾಡಿದ್ದೀನಿ, ಉಳಿದಿದ್ದು ರಿಲೀಸ್ ದಿನ